ಈಗ ಯಶವಂತಪುರಕ್ಕೆ ತಲುಪಲಿದೆ. ಗೋಡಂಬಿ ಎಲ್ಲ ಹಾಕಿದ್ದಾರೆ ಫ್ರೆಂಡ್ಸ್, ಚೆನ್ನಾಗಿದೆ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಇವತ್ತು 6th ಏಪ್ರಿಲ್, ಈ ವ್ಲಾಗ್ ಕ್ಯಾಪ್ಚರ್ ಮಾಡಿದ್ದಿನ. ಇವತ್ತಿನ ದಿನ ನಾನು ಅಶ್ವಿನಿ ಮನೆಗೆ ಹೊರಟಿದ್ದೀನಿ, ಜಸ್ಟ್ ಫಾರ್ ಅ ಸ್ಮಾಲ್ ಸರ್ಪ್ರೈಸ್ ಅಷ್ಟೇ. ಆ್ಯಕ್ಚುಲಿ ಅಟ್ ಫಸ್ಟ್ ನಾನು ಅಂದ್ಕೊಂಡೆ ಅವಳಿಗೆ ಮೂನ್ ಅಂದರೆ ತುಂಬ ಇಷ್ಟ, ಸೊ ಅಲ್ಲಿ ಗಿಫ್ಟರ್ ಮೂನ್ ಮಾಡೆಲ್ ಅಂತ. ಬಟ್ ಅದು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಇಟ್ ವಾಸ್ ಆಲ್ಮೋಸ್ಟ್ 8 to 10 days ಬೇಕಿತ್ತು ಡೆಲಿವರ್ ಆಗೋದಕ್ಕೆ. ಸೊ ಆ ಐಡಿಯಾನ ಕ್ಯಾನ್ಸಲ್ ಮಾಡಿ ಅಟ್ ಲಾಸ್ಟ್ ನಾನು ಫೋಟೋ ಫ್ರೇಮ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅವಳ ಫೋಟೋಸ್ನ ನಾನು ಅವತ್ತಿನ ಬೆಳಗ್ಗೆನೆ ಫೋಟೋಶಾಪ್ ಅವ್ರಿಗೆ ಸೆಂಡ್ ಮಾಡಿದ್ದೆ. ಬಂದು ಅದನ್ನು ಕಲೆಕ್ಟ್ ಮಾಡಿ ಗಿಫ್ಟ್ ರ್ಯಾಪ್ ಮಾಡೋದಕ್ಕೆ ಈಸಿ ಆಯಿತು. ಆ್ಯಂಡ್ ನನ್ನ ಕಷ್ಟ ನೋಡೋಕ್ಕಾಗದೆ ಪಾಪ ಅಂಕಲ್ ನಾನೇ ಗಿಫ್ಟ್ ರ್ಯಾಪ್ ಮಾಡಿಕೊಡ್ತೀನಿ ಅಂತ ಅಂದರು. ಟ್ರೈನ್ ಅಲ್ಲ, ಮೆಟ್ರೋ ಇದು. ಟ್ರೈನು ಈಗ ಯಶವಂತಪುರಕ್ಕೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ಸೊ ಗಿಫ್ಟ್ ಎಲ್ಲ ಪರ್ಚೇಸ್ ಮಾಡಾದ್ಮೇಲೆ ನೆಕ್ಸ್ಟ್ ನಾನು ಕೇಕ್ ತೊಗೋಬೇಕಿತ್ತು. ಸೊ ಅದನ್ನು ಶ್ರೀರಾಮ್ಪುರಮಲ್ಲೇ ತೊಗೊಳ್ಳೋಣ ಅಂತ ಇಳ್ಕೊಂಡ್ವಿ. ಬಟ್ ಶ್ರೀರಾಮ್ಪುರಮಲ್ಲಿ ಯಾವುದೇ ಕೇಕ್ ಶಾಪ್ ಹತ್ರ ಯಾವುದೂ ಸಿಗಲಿಲ್ಲ. ಸೊ ಪ್ರೀವಿಯಸ್ ಸ್ಟಾಪ್ ಅಂದರೆ ಕುವೆಂಪು ರೋಡಿಗೆ ಬಂದು ಸೊ ಇಲ್ಲೊಂದು ಅಮಾಸ್ ಪೇಸ್ಟ್ರಿ ಸಿಕ್ತು. ವಿ ಆರ್ ಗೋಯಿಂಗ್ ಇನ್. ಸ್ಪಾರ್ಕಲ್ ಬೇಕಾ? ಸ್ಪಾರ್ಕಲ್ ಕ್ಯಾಂಡಲ್ ಹಾಕೊಡಿ. ಸರ್ ಹೇಳಿ. ಏನ್ ತಿಂತೀಯಾ? ಏನ್ ತಿಂತೀಯ? ಹೆಚ್ಚಿದೆ ಪನ್ನೀರ್. ಸಮೋಸ ತಿಂತೀಯಾ? 2 ಸಮೋಸ ಕೊಡಿ. ಕೊಟ್ಬಿಟ್ರು, ಇವ್ರು ಕೊಟ್ಟೇ ಬಿಟ್ರು. ಬಟ್ ಇನ್ನಿದೆ ಗೋಡಂಬಿ ಎಲ್ಲ ಹಾಕಿದ್ದಾರೆ ಫ್ರೆಂಡ್ಸ್, ಚೆನ್ನಾಗಿದೆ. ನಿನ್ನೆ ಅಶ್ವಿನಿ ಅಕ್ಕ ಬಂದಿತ್ತಾ ಫ್ಯಾಷನ್ ಶೋಗೆ? ಅವಳ ಮನೆ ದೂರ ಅಂತ ಅವಳು ಬಂದರು. ಸೆಕೆಂಡ್ ಫ್ಲೋರ ಫಸ್ಟ್ ಫ್ಲೋರ್ ಅನ್ಕೊಂಡೆ. ಬಂದಿದ ತಕ್ಷಣ ಅವಳ ವಾಯ್ಸ್ ಎಲ್ಲ ಗೊತ್ತಾಗುತ್ತೆ. ಬಿಲ್ಡಿಂಗ್ ಪೂರ್ತಿ ಅವಳದೇ ವಾಯ್ಸ್ ಇದೆ. ಸೊ ಸೆಕೆಂಡ್ ಫ್ಲೋರ್. ಒಂದಿನ ಈ ಬಿಸಿಲು ಬರೋಕ್ಕೆ ಸಾಕಾಗೋಯ್ತು. ದಿನ ಅವಳು ಅಪ್ ಆ್ಯಂಡ್ ಡೌನ್ ಹೆಂಗ್ ಮಾಡ್ತಾಳೋ ದೇವ್ರಿಗೆ ಗೊತ್ತು. ಸರಿ, ಇವಾಗ ಬನ್ನಿ ಒಳಗಡೆ ಹೋಗೋಣ. ಅವರಮ್ಮ ಇಲ್ಲ ಇದ್ದಾರೆ. ಹಾಯ್ ಆಂಟಿ. ಇರಲ್ಲ ಹಾ. ಅಶ್ವಿನಿ, ಹಾಯ್. ಅಶ್ವಿನಿ ಫ್ರೆಂಡ್ ಅಂತ. ಏನ್ ಫ್ರೆಂಡ್, ಹ್ಯಾಪಿ ಬರ್ಡೇ. ಎಲ್ಲಿ ಮೆನ್ಷಿಂಗ್ Happy birthday to you. ಮುಂದೆ ಕಾಡು.
ये कसर That's the best moment in life. Thank you. Happy birthday. ಅಶ್ವಿನಿ ಅಚ್ಚಾ ಎಲ್ಲ ಕೇಕ್ ತಿಂದಿಲ್ಲ ಸಾಕಾ ಕೇಕ್ இப்போ எல்லா ஒழுங்கா இங்க உட்காரணும் சீக்கிரம் சாப்பிடணும் Thank you. Cake ay कैसा ಫೈನಲಿ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಆ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇಲ್ಲ. ಸೊ ಅದಾದಮೇಲೆ ನಾನು ಸಾನಿಧ್ಯ ತಿರ್ಗಾ ಮೆಟ್ರೋ ಸ್ಟೇಷನ್ಗೆ ಹೊರಟ್ವಿ. ಇಟ್ ವಾಸ್ ಆಲ್ಮೋಸ್ಟ್ 5 PM. ಹಿಂದಿನ ದಿನ ತಾನೇ ಶೋ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ ಮಿಡ್ನೈಟ್ 12 ಆಗಿತ್ತು. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಮೈ ಬಾಡಿ ವಾಸ್ ನಾಟ್ ಆಲ್ ರೆಡಿ ಟು ಟ್ರಾವೆಲ್ ಬಟ್ ಸ್ಟಿಲ್ ಐ ಹ್ಯಾಡ್ ಟು ಡೂ ಇಟ್ ಫಾರ್ ಹರ್. ಅದಕ್ಕೆ ಥ್ರೂ ಔಟ್ ದ ವಿಡಿಯೋ ತುಂಬ ಸಿಕ್ಕಾಗಿ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ದಟ್ಸ್ ಆಲ್ ಫಾರ್ ದ ಡೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಂಧ್ಯಾ ತನು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.